ಸರ್, ಇವಾಗ ಇಷ್ಟು ವರ್ಷಗಳಾದ ನಂತರ ಜನ್ಮ ಶತಾಬ್ದಿ ನಿಮಿತ್ತವಾಗಿ ಪಿ ಶಂಕರನಾಥ್ ಸಾಹೇಬ್ರನ್ನ ಇವಾಗ ಕಾಂಗ್ರೆಸ್ ಪಕ್ಷ ನೆನೆಸ್ತಾ ಇದೆ. ಒಂದು ಕಾರ್ಯಕ್ರಮ ನಡ್ಕೊಂಡು ಯಾವ ರೀತಿ ನೋಡ್ತಿರ್ತಾರೆ ಅವ್ರು ಚಿಕ್ಕೋಡಿ ಜಿಲ್ಲಾ ಅವ್ರ ಕ್ಷೇತ್ರದ ಜಿಲ್ಲಾಧ್ಯಕ್ಷರಾಗಿ ಯಾವ ಸನ್ಮಾನ್ಯ ದಿವಂಗತ ಪಿ ಶಂಕರನ್ ಸಾಹೇಬ್ರನ್ನ ಯಾರು ಭಾಳ ಹತ್ತಿರದಿಂದ ನೋಡಿದ್ದಾರೆ, ಯಾರವರು ಮಾಡ್ತಕ್ಕಂಥ ಕೆಲಸಗಳನ್ನು ಅರ್ಥಕೊಂಡಿದ್ದಾರೆ, ಯಾರವರು ತತ್ವ ಸಿದ್ಧಾಂತ ಅವರ ಬದುಕಿನ ಬಗ್ಗೆ ಭಾಳ ಸವಿಸ್ತರವಾಗಿ ನೆನೆಸ್ಕೊಂಡಿದ್ದಾರೆ ಅಂಥ ಜನರು ಅವರ ವಿಚಾರದ ಮೇಲೆ, ಅವರ ಸಿದ್ಧಾಂತದ ಮೇಲೆ ವಿಶ್ವಾಸ ಇಟ್ಟು ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಅವರ ಅನುಯಾಯಿಗಳಿದ್ದಾರೆ. ಅವರೆಲ್ಲರ ಕನಸಿತ್ತು ಶಂಕರನ್ ಸಾಹೇಬ್ರದ್ದು ಒಂದು ಸ್ಮಾರಕ ಆಗಬೇಕಂತ. ಈಗ ಸದ್ಯದಲ್ಲಿ ನಡೀತಕ್ಕಂಥ ಶಂಕರನ್ ಸಾಹೇಬ್ರ ಜನ್ಮ ಶತಮಾನೋತ್ಸವ ವರ್ಷ, ಆ ವರ್ಷ ಸಮಿತಿ ಅಧ್ಯಕ್ಷರಾದಂಥ ಪ್ರದೀಪ್ ಕಣಗಲಿ ಅವರು, ಇದಕ್ಕೆ ಮುಖ್ಯ ಚಾಲನೆಯನ್ನು ಕೊಡ್ತಕ್ಕಂಥ ನಮ್ಮ ಭೀಮಶೇನರಾವ್ ಶಿಂದೆ ಅವರು ಮತ್ತು ಎಲ್ಲ ಅವರ ಆತ್ಮ ಸಾಕ್ಷಿಯಾಗಿ ಇದರಲ್ಲಿ ಕಾರ್ಯನಿರ್ವಹಿಸ್ತಾ ಕಾಣದ ಕೈಗಳು ಸಾಕಷ್ಟಿದ್ದಾವೆ. ಅವರಿಗೆ ಪ್ರೇರಣೆ ಶಕ್ತಿಯಾಗಿ ಸಾಕ್ಷಿಯಾಗಿ ಸಹಾಯ ಮಾಡ್ತಾ ಇದ್ದಾರೆ. ಶಂಕರನ್ ಸಾಹೇಬರು ಮಾಡಿದಂಥ ಕೆಲಸಗಳು ಭಾಳ ಇದ್ದಾವೆ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಸಂಪೂರ್ಣ ಭಾರತಕ್ಕೆ, ದೇಶಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಪಾರವಿದೆ. ಅದನ್ನು ಪುಸ್ತಕದ ಸ್ವರೂಪದಲ್ಲಿ ಬರೆದಿಡಬೇಕಾದರೆ ದೊಡ್ಡ ಮಹಾಗ್ರಂಥ ಆಗುತ್ತದೆ. ಅದಕ್ಕೆ ನಮ್ಮ ಈ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಅವರಿಗೆ ಸಕ್ಕರೆ ಕಾರ್ಖಾನೆಗಳಿರ್ಬೋದು, ಹಿಂದೂಸ್ತಾನ್ ಲೇಟೆಕ್ಸ್ ಅಂತ ಕಾರ್ಖಾನೆಗಳಿರ್ಬೋದು, ಮತ್ತು IOC ಇಂಡಸ್ಟ್ರಿ ಆಗಿರ್ಬೋದು, ಅನೇಕ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಅವರು ಎಲ್ಲರಿಗೂ ಕೂಡ ಅಜಾತ ಶತ್ರುವಾಗಿ ಜಾತಿ, ಪಕ್ಷ, ಮತ ಎಲ್ಲವನ್ನು ಭಾಷೆ ಬದಿಗಿಟ್ಟು ಸಾಮಾನ್ಯ ಜನರು ಬದುಕನ್ನು, ಸಾಮಾನ್ಯ ಜನರು ಮುಖ್ಯವಾಹಿನಿಗೆ ಬರಬೇಕನ್ನೋ ಉದ್ದೇಶದಿಂದ ಎಲ್ಲರಿಗೂ ಸಹಾಯ ಹಸ್ತ ನೀಡಿದ್ದಾರೆ. ಪ್ರಸಿದ್ಧಿಗಾಗಿ ಅವರು ಏನೂ ಮಾಡಲಿಲ್ಲ. ನಂದು ಪ್ರಸಿದ್ಧಿ ಆಗಬೇಕು, ನಾನು ಕೊಟ್ಟಿದ್ದಂತ ಹೇಳಬೇಕು ಅಂತ ಎಲ್ಲಿಯೂ ಮಾಡಲಿಲ್ಲ. ಆದರೆ ಮುಂದಿನ ಪೀಳಿಗೆಗೆ ನಾವು ಶಂಕರನ್ ಸಾಹೇಬ್ರ ಇತಿಹಾಸ, ಅವರು ಮಾಡಿದ ಕೆಲಸ ಮುಂದಿನ ಪೀಳಿಗೆಗೆ ತೋರಿಸ್ಬೇಕಾದ್ರೆ ಅವರು ಪ್ರತಿಮೆಯ ಮುಖಾಂತರ, ಇವತ್ತೇನು ಪ್ರತಿಮೆ ಅನಾವರಣ ಆಗ್ತಾ ಇದೆ, ನಾಡಿನ ಗಣತಯುಕ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ಅಮೃತಹಸ್ತದಿಂದ ಮತ್ತು ಎಲ್ಲ ಸಚಿವ ಸಂಪುಟದ ಸದಸ್ಯರು, ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಮತ್ತು ಇವರ ಒಂದು ಆದರ್ಶ ಈ ಯುವ ಪೀಳಿಗೆಗೆ ಶಂಕರಾನಂದ ಸಾಹೇಬರು ಮಾಡಿದಂಥ ಕೆಲಸ ಗೊತ್ತಾಗಬೇಕು. ಶಂಕರಾನಂದ ಸಾಹೇಬರು 35 ವರ್ಷ ಕೇಂದ್ರದಲ್ಲಿ ಸಚಿವರಾಗಿ ಎಲ್ಲ ಖಾತೆಗಳ ಸಚಿವರು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಪೆಟ್ರೋಲಿಯಂ ಇರ್ಬೋದು, ಅನೇಕ ಕಾನೂನು ಮಂತ್ರಿ ಆಗ್ಬೋದು, ಎಲ್ಲ ರಂಗದಲ್ಲಿ ಕೂಡ ಎಲ್ಲ ಖಾತೆಗಳಿಗೆ ಕೂಡ ಕಾರ್ಯನಿರ್ವಹಿಸಿದಂಥ ಒಬ್ಬ ಮಹಾನ್ ಚೇತನ, ಒಬ್ಬ ಮಹಾನ್ ನೇತಾ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕಾಗಿ ಇದು ಒಂದು ಭಾಳ ಸುವರ್ಣಾಕ್ಷರಗಳಲ್ಲಿ ಬರೆದಿಡ್ತಕ್ಕಂಥ ದಿನ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಇವಾಗ ಅವ್ರನ್ನ ಸೋಲಿಲ್ಲದ ಸರ್ದಾರ್ ಅಂತ ವ್ಯಾಖ್ಯಾನ ಮಾಡ್ತಿರ್ತಾರೆ ಪಕ್ಷ. ಈಗಾಗಲೇ 7 ಬಾರಿ ಚಿಕ್ಕೋಡಿ ಲೋಕಸಭೆಯನ್ನ ಪ್ರತಿನಿಧಿಸಿದ್ರು ಅಂತ ಕಾಂಗ್ರೆಸ್ ಪಕ್ಷವನ್ನ ಒಂದು ತಳಮಟ್ಟದಿಂದ ಒಂದು ಸಂಘಟಿತರಾಗಿತ್ತು. ಈಗ ಅಲ್ಲಿ ಚಿಕ್ಕೋಡಿ ಅವ್ರ ಕ್ಷೇತ್ರದಲ್ಲಿ, ಈಗಾಗಲೇ ಬೆಳಗಾವಿ ಕ್ಷೇತ್ರದಲ್ಲಿ ಅವರನ್ನ ಈಗಾಗಲೇ ಸಮರ್ಥನೆ ಮಾಡ್ತಾರೆ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಒಂದು ಅವ್ರ ಸ್ಮಾರಕ ಆಗಬೇಕಾಗಿತ್ತು, ಒಂದು ಪ್ರಮುಖ ರಸ್ತೆಗಳಿಗೆ ಅವ್ರಿಗೆ ಹೆಸರು, ಅವ್ರ ಅನಿವಾರ್ಯಗಳ ಬಹುದಿನಗಳ ಬೇಡಿಕೆ ಇದೆ. ತಾವು ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಆಡಳಿತ ಪಕ್ಷದ ಅಧ್ಯಕ್ಷರು ಯಾವ ರೀತಿ ಇದನ್ನ ನೋಡ್ತೀರಿ? ತಾವು ಸರ್ಕಾರಕ್ಕೆ ಯಾವ ರೀತಿ ಸಲಹೆ ಸೂಚಿಸ್ತಾ ಇದ್ರಿ? ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ನಾಯಕರುಗಳು, ಘಟಾನುಘಟಿಗಳು ಈ ಕಾರ್ಯಕ್ರಮ ಬರ್ತಾ ಇದಾರೆ, ಏನಾದ್ರೂ ಒಂದು ಘೋಷಣೆ ಆಗ್ತದೆ ಚಿಕ್ಕೋಡಿಯಲ್ಲಿ ಒಂದು ಏನಾದ್ರು ಸ್ಮಾರಕ ಆಗುವಂತದ್ದು? ನಿಶ್ಚಿತವಾಗಿ ನೋಡಿ, ಇಲ್ಲಿಯವರೆಗೆ ಅವರ ಸ್ಮಾರಕ ಆಗಲಿ ಅಥವಾ ಅವರ ಗುರುತಿನ ಹೆಜ್ಜೆಗಳು ಗುರುತಿಸಲಿಕ್ಕೆ ಆಗಿರಲಿಲ್ಲ. ಆದರೆ ಈಗ ಯುವ ಪೀಳಿಗೆ ಕೂಡ ಶಂಕರಾನಂದ ಅವರ ಆಚಾರ ವಿಚಾರಗಳನ್ನು ಬಯಸ್ತಾ ಇದೆ. ಆ ನಿಟ್ಟಿನಲ್ಲಿ ಅವರ ಮುಂದೆ ನಾವು ಇಡಬೇಕಾದಂಥ ತತ್ವಸಿದ್ಧಂದು ಲೇಖನದ ಮುಖಾಂತರ ಆಗಲಿ, ಎಪಿಸೋಡ್ಗಳ ಮುಖಾಂತರ ಆಗಲಿ, ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಆಗಲಿ, ಅವರು ಮಾಡಿದಂಥ ಕಾರ್ಯಗಳು ಇಡೀ ಲೋಕಸಭೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದು. ಸುಮಾರು 5700ಕ್ಕಿಂತ ಹೆಚ್ಚು ನೀವು ಡಿಜಿಟಲ್ ಲೈಬ್ರರಿಯಲ್ಲಿ ನೋಡಿದರೆ ಗೊತ್ತಾಗುತ್ತದೆ. ಎಲ್ಲರೂ ಅಂತಾರೆ ಅವರು ಭಾಳ ಕಡಿಮೆ ಮಾತಾಡ್ತಕ್ಕಂಥ ನಾಯಕರಿದ್ರು. ಇಲ್ಲ, ಎಲ್ಲಿ ವಿಚಾರವನ್ನು ವ್ಯಕ್ತಪಡಿಸಬೇಕು ಅಲ್ಲಿ ವಿಚಾರಗಳನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸುಮಾರು 5700ಕ್ಕಿಂತ ಹೆಚ್ಚು ಡಿಬೇಟ್ಗಳನ್ನು ಪಾರ್ಲಿಮೆಂಟ್ದಲ್ಲಿ ಮಾಡಿದಂಥ ಖ್ಯಾತಿ ಸನ್ಮಾನ್ಯ ಶಂಕರನ್ ಸಾಹೇಬ್ರಿಗಿದೆ. ಅದೇ ಜನರಿಗೆ ಈಗಿನ ಪೀಳಿಗೆ ಗೊತ್ತಾಗಬೇಕು. ಈ ಮೂರ್ತಿ ಅದಕ್ಕಾಗಿಯೇ ಸ್ಥಾಪನೆ.
ದಿನ ಎದ್ದು ನೋಡಿದಾಗ ಜಿಲ್ಲೆಯಲ್ಲಿ ಶಂಕರಾಯ ಸಾಹೇಬ್ ಮೂರ್ತಿ ನೋಡಿದಾಗ ಅದಕ್ಕೆ ನಾವು ಹಿಂದೆ ಹೋಗ್ಬೇಕಾಗಿದೆ. ಅವ್ರು ಮಾಡಿದಂಥ ಕಾರ್ಯ, ಇತಿಹಾಸ, ಅವರು ಹಮ್ಮಿಕೊಂಡಂಥ ವೈಚಾರಿಕ ಸಿದ್ಧಾಂತಗಳು, ಅವರು ಯಾರಿಗೂ ಕೂಡ ಪ್ರಸಿದ್ಧಿಗಾಗಿ ಮುಂದೆ ಹೋಗದೇನ ರಚನಾತ್ಮಕವಾಗಿ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸಗಳನ್ನ ಮಾಡಿದಂಥ ರೀತಿ ಅದು ಬಹಳ ಮುಖ್ಯವಾದಂತು. ಅದಕ್ಕಾಗಿ ಚಿಕ್ಕೋಡಿಯಲ್ಲಿ ಕೂಡ ಸ್ಮಾರಕ ಆಗ್ಬೇಕಂತ ಆಸೆ ಎಲ್ಲರದ್ದು ಕೂಡ ಇದೆ. ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ಅನುಷ್ಠಾನಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಾವು ರೂಟ್ ಲೆವೆಲ್ ಅವರನ್ನ ವೈಚಾರಿಕ ಸಿದ್ಧಾಂತಗಳಲ್ಲಿ ಶಂಕರಾಯ ಸಾಹೇಬ್ರ ನಾವೆಲ್ಲರೂ ಅನುಯಾಯಿಗಳೇ. ಜಾತ್ಯತೀತವಾಗಿ ಮತ್ತು ಭಾಷಾತೀತವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ಸನ್ಮಾನ್ಯ ಶಂಕರಾಯ ಸಾಹೇಬ್ರ ಅನುಯಾಯಿಗಳೇ. ಅದನ್ನು ಕೆಲಸ ಭಾಳ ಲೇಟಾಗಿ ಆದರೂ ಕೂಡ ಈಗ ಅದು ಆಗ್ತಾ ಇದೆ. ನಮ್ಮೆಲ್ಲರಿಗೂ ಸಂತೋಷ, ಆನಂದ ತಂದಿದೆ. ಮುಂದಿನ ದಿನಗಳಲ್ಲಿ ಇಂಥ ಸ್ಮಾರಕಗಳಾಗಿ ಅವರ ವಿಚಾರಗಳನ್ನ ಜನರ ಮುಂದೆ ತರಲಿಕ್ಕೆ ಯುವ ಪೀಳಿಗೆಗೆ, ಈಗ ಸುಮ್ಮನೆ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಪ್ರಸಿದ್ಧಿಗೆ ಹೋಗ್ತಾರೆ ಜನ. ಪ್ರಸಿದ್ಧಿಗೆ ಹೋಗದೇನೆ ಕೆಲಸ ಮಾಡಿದಂಥ ಕೇಂದ್ರ ಸಚಿವರಿದ್ದಾರೆ. ಅದನ್ನು ಬೆಳಕಿಗೆ ತರ್ತಕ್ಕಂಥ ಕೆಲಸ ಈ ಶತಮಾನೋತ್ಸವ ಸಮಿತಿಯ ಮುಖಾಂತರ ಮುಂದಿನ ದಿನಮಾನಗಳಲ್ಲಿ ಆಗ್ತಾ ಇದೆ. ಅದು ಒಳ್ಳೆಯ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ ಅಂತ ಹೇಳಿಕೆ ಇಚ್ಛೆ. ಕೊನೆಯದಾಗಿ ಶಂಕರಾನಂದ ಸಾಹೇಬರು ಈಗಾಗಲೇ ನೀವು ಚಿಕ್ಕೋಡಿಯಲ್ಲಿ ಒಂದು ಸ್ಮಾರಕ ಮಾಡ್ತಾರೆ. ಈಗ ಏನಾದ್ರೂ ಈ ಸರ್ಕಾರದ ಘಟಾನುಘಟಿಗಳು ಏನಾದ್ರೂ ಒಂದು ಘೋಷಣೆ ಆಗೋ ಚಾನ್ಸಸ್ ಅಲ್ಲ, ಚರ್ಚೆ ಮಾಡಬೇಕಲ್ಲ. ಉಸ್ತುವಾರಿ ಸಚಿವರಿದ್ದಾರೆ ಮತ್ತು ಶಾಸಕರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿ, ನಾನು ಅಧ್ಯಕ್ಷ ಆಗಿದ್ದರೂ ಕೂಡ ಒಬ್ಬರಿಗೆ ತೀರ್ಮಾನ ತಗೊಳ್ಳೋಕ್ಕೆ ಆಗೋದಿಲ್ಲ. ಅವ್ರು ಕೂಡ ತುರ್ತಾಗಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದು ಆ ಬಗ್ಗೆ ವಿಚಾರ ಮಾಡ್ತಾರೆ. ಥ್ಯಾಂಕ್ ಯು.